ಮೈಸೂರು ತಾಲೂಕು ಜಯಪುರ ಹೋಬಳಿಯ ಗೋಪಾಲಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮುಳ್ಳೂರು ರಾಮಲಿಂಗಾಚಾರ್ ಅವರನ್ನು ಮೈಸೂರು ಜಿಲ್ಲಾ ಅಮರಶಿಲ್ಪಿ ವೇದಿಕೆಯ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆಯ ಅಧ್ಯಕ್ಷರಾದ ಮಹೇಶ್, ಗೌರವಾಧ್ಯಕ್ಷರಾದ ಪುಟ್ಟಸೋಮಾಚಾರ್, ಉಪಾಧ್ಯಕ್ಷರಾದ ಬಸವರಾಜ್ ಎನ್, ಉಪಾಧ್ಯಕ್ಷರಾದ ಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಸಿದ್ದಪ್ಪಾಜಿ ಬಿಎಸ್, ಸಹ ಕಾರ್ಯದರ್ಶಿಯಾದ ಶೋಭಾ ಎಚ್ಪಿ, ಇನ್ನು ಹಲವಾರು ಸಮಾಜದ ಮುಖಂಡರುಗಳು ಹಾಜರಿದ್ದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ರಾಮಲಿಂಗಾಚಾರ್ ಅವರನ್ನ ಗೌರವಿಸಿ ಸನ್ಮಾನಿಸಿದರು. ಗೋಪಾಲಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ನಮ್ಮ ವಿಶ್ವಕರ್ಮ ಸಮಾಜದ ಹಿರಿಯ ಮುಖಂಡರಂತ ಶ್ರೀಯುತ ರಾಮಲಿಂಗಾಚಾರ್ ಅವರಿಗೆ ಮೈಸೂರು ವಿಶ್ವಕರ್ಮ ಸಮಾಜದ ಪರವಾಗಿ, ಮೈಸೂರು ಜಿಲ್ಲಾ ಅಮರಶಿಲ್ಪಿ ವೇದಿಕೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಈ ಕ್ಷೇತ್ರದ ಶಾಸಕರಂತ ದೇವೇಗೌಡರು ಸಾಹೇಬರು ಎರಡು ನಮ್ಮ ಸಮಾಜಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮಾರ್ಗಡ್ನಹಳ್ಳಿ ಗ್ರಾಮ ಪಂಚಾಯತಿಗೂ ಸಹ ನಮ್ಮ ಸಮಾಜವನ್ನು ಮಾಡಿಕೊಟ್ರು. ಗೋಪಾಲಪುರ ಗ್ರಾಮ ಪಂಚಾಯತಿಗೂ ಸಹ ನಮ್ಮ ರಾಮಲಿಂಗಾಚಾರ್ಯನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಟ್ರು. ಈ ಸಮಯದಲ್ಲಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಂತ ದೇವೇಗೌಡರವ್ರಿಗೆ ವೇದಿಕೆಯ ಪರವಾಗಿ ಹಾಗೂ ಸಮಾಜದ ಪರವಾಗಿ ತುಂಬು ಹೃದಯ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಗೋಪಾಲಪುರ ಗ್ರಾಮ ಪಂಚಾಯಿತಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂಥ GT ದೇವೇಗೌಡರ ಸಾಹೇಬರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ನಮ್ಮ ಅಮರಶಿಲ್ಪಿ ವೇದಿಕೆಯ ಅಧ್ಯಕ್ಷರಾದಂಥ ಮಹೇಶ್ ಅಣ್ಣನವರು, ಪುಟ್ಟಸ್ವಾಮಣ್ಣನವರು, ಸಿದ್ದರಾಜಣ್ಣವರು, ನಮ್ಮ ಸ್ವಾಮಣ್ಣನವರು ಮತ್ತು ಶೋಭಾ ಮೇಡಮವರು, ಬಸವರಾಜ ಮೇಡಮವರು ಇವರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ. ನನಗೆ ಕರೆದು ನನ್ನ ಪಂಚಾಯಿತಿಗೆ ಬಂದು ಅವರು ಅಭಿಮಾನದಿಂದ ನನಗೆ ಸನ್ಮಾನ ಮಾಡಿ ಅವರ ಕರೆಗೆ ನಾನು ಒಕ್ಕೊಡೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ನನ್ನ ಕ್ಷೇತ್ರದ ಜನ ಹಾಗೆ ಗೋಪಾಲಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪಾಲಪುರ ಗ್ರಾಮದ ಪಂಚಾಯಿತಿ ಸರ್ವ ಸದಸ್ಯರುಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ.